ಅವರಿಗೆ ಹಣ ತೆಗೆದುಕೊಂಡು ಏನ್ ಮಾಡ್ತಾ ಇದೆ, ಬಡವರಿಂದ ಜನಸಾಮಾನ್ಯದ ಹಣ ಕಿತ್ಕೊಂಡು ಶ್ರೀಮಂತರ ಜೇಬನ್ನ ತುಂಬ್ತಾ ಇದೆ. ಇವತ್ತು ಬಿಜೆಪಿ ಸರ್ಕಾರ ಈ 10 ವರ್ಷಗಳಲ್ಲಿ ಏನ್ ಮಾಡಿದೆ ಗೊತ್ತಾ? ಶ್ರೀಮಂತರು ಕಟ್ಟುವಂತ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ, ಅದನ್ನ 10 ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಪದಕ್ಕೆ ఇక్కడ వేరే ఎలా ನಾವು ಮಸ್ಕಿ ಪಟ್ಟಣದಲ್ಲಿ ಇದೇ ಮೇ 7ನೇ ತಾರೀಕು ಏನು ಲೋಕಸಭಾ ಚುನಾವಣೆ ನಡೀತಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಅವರ ಪರವಾಗಿ ಪ್ರಚಾರ ಮಾಡಲು ಬಂದಿದ್ದೇವೆ. ನನ್ನ ಜೊತೆ ನಮ್ಮ ಈ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಇವೆಲ್ಲ ಹಿಂದೆ ಆಶೀರ್ವಾದ ಮಾಡಿ ಗೆಲ್ಲಿಸಿರುವಂತಹ ನಮ್ಮ ಬಸವಗೌಡ ಸುರ್ವಿಹಾಳ್ ಅವರು ಬಂದಿದ್ದಾರೆ. ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಹಾಗೆ ಹೆಸರನ್ನು ಹೋಗುದಿಲ್ಲ, ಅನ್ಯಥ ಭಾವಿಸಬಾರ್ದು ಅಂತ ಹೇಳ್ಕೊಳ್ತಾ, ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳಿದ್ದೀವಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಮಸ್ಕಿ ಪಟ್ಟಣದ ನಮ್ಮೆಲ್ಲ ಪ್ರೀತಿಯ ಮತದಾರ ಬಾಂಧವರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರ. ಈಗ ಮೇ 7ನೇ ತಾರೀಕು ಲೋಕಸಭೆ ಚುನಾವಣೆ ನಡೆದಿದೆ. ನೀವೆಲ್ಲರೂ ಕೂಡ ಅವತ್ತು ಮತದಾನ ಮಾಡಬೇಕಾಗಿದೆ. ಬಹಳ ಮಹತ್ತರವಾದಂಥ ಚುನಾವಣೆ. ಯಾಕೆಂತಂದರೆ ನೀವು ಈ ಮತ ಹಾಕಿ ಮುಂದಿನ 5 ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿ ಯಾರ ಕೈಗೆ ಹೋಗಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡ್ತೀವಿ. ಮುಂದಿನ ನಮ್ಮ ದೇಶದ ಭವಿಷ್ಯ ಯಾರು ರೂಪಿಸ್ಬೇಕು, ಹೇಗೆ ರೂಪುಗೊಳ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋಕ್ಕೆ ನೀವು ಹೊರಟಿದ್ದೀವಿ. ಇವತ್ತು ಚುನಾವಣಾ ಕಣದಲ್ಲಿ 2 ಪ್ರಮುಖವಾದಂತಹ ಪಕ್ಷಗಳಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಮತ್ತೆ ಬಿಜೆಪಿ ಪಕ್ಷ ಇದೆ. ಈಗ ಬಿಜೆಪಿ ಪಕ್ಷ 10 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾರೆ. ಈ ಬಿಜೆಪಿ ಪಕ್ಷ ಮೋದಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಹಲವಾರು ಭರವಸೆಗಳನ್ನು ಕೊಟ್ಟಿದೆ, ತೋರಿಸಿದ್ರು, ಕನಸುಗಳನ್ನು ತೋರಿಸಿದ್ರು. ಆದ್ರೆ ಯಾವುದನ್ನಾದ್ರೂ ಈಡೇರಿಸ್ಕೊಟ್ಟಿದಾರ? ಈಗ ನೋಡಿ, ಮೋದಿ ಅವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ವಿದೇಶದಲ್ಲಿರೋ ಎಲ್ಲ ಕಪ್ಪು ಹಣಗಳನ್ನ ತಂದ್ಬಿಡ್ತೀವಿ. ಕೋಟ್ಯಂತರ ಹಣ ತೊಡಗಿಕೊಳ್ತಾ ಇದೆ ಕಪ್ಪು ಹಣ ಭಾರತೀಯರದು ವಿದೇಶದಲ್ಲಿ. ಅದನ್ನ ತಂದು ನಾವೆಲ್ಲರ ಅಕೌಂಟ್ 15 ಲಕ್ಷ ಹಾಕ್ತೀವಿ ಅಂತ ಹೇಳಿ. 15 ಲಕ್ಷ ಇದ್ರಿ 15 ಪೈಸೆ ಕೂಡ ಹಾಕಿಲ್ಲ. ನಮ್ಮ ಅಕೌಂಟ್ಗೆ ಹಣ ಆಗೋದು ಬೇಡ, ಆದ್ರೆ ಅಟ್ಲೀಸ್ಟ್ ಕಪ್ಪು ಹಣ ಇದೆ ವಿದೇಶದಲ್ಲಿ, ಅದೆಲ್ಲ ಕರ್ತೀವಿ ಅಂತ ಹೇಳಿರಲಿಲ್ಲ. ಆ ಮಾತ್ರ ಉಳಿಸ್ಕೊಂಡ್ರ ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ಪನಾಮಾ ಪೇಪರ್ಸ್ ಅಂತ ಹೇಳಿ ಲೀಕ್ ಆಯಿತು. ಅದರೊಳಗೆ ಯಾರ್ಯಾರು ಭಾರತೀಯರು ಕಪ್ಪು ಹಣ ಇಟ್ಟಿದ್ದಾರೆ ವಿದೇಶಿಗಳಲ್ಲಿ, ವಿದೇಶಿ ಬ್ಯಾಂಕ್ಗಳಲ್ಲಿ ಅಂತ ಹೇಳಿ ಒಂದು ಪಟ್ಟಿ ಇತ್ತು. ಅದನ್ನ ಕೊಡಿ ಅಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಇದೇ ಮೋದಿ ಸರ್ಕಾರ ಆ ಮಾಹಿತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ರು. ಅಂತಂದ್ರೆ ಈ ಬಿಜೆಪಿ ಪಕ್ಷಕ್ಕೆ, ಮೋದಿ ಸರ್ಕಾರಕ್ಕೆ ಕಪ್ಪು ಹಣ ತರುವಂತ ಉದ್ದೇಶನೇ ಇರಲಿಲ್ಲ. ಅದೇ ರೀತಿ ಮೋದಿ ಅವರು ಹೇಳಿದ್ರು, ನಾವು ದೇಶದಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ, ನಿರುದ್ಯೋಗ ಹೋಗ್ಲಾಡ್ಸ್ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಉದ್ಯೋಗ ಸೃಷ್ಟಿ ಆಯ್ತಾ? ಉದ್ಯೋಗ ಸೃಷ್ಟಿ ಆಗೋ ಬದಲು ಇವತ್ತು ಏನಾಗಿದೆ ಅಂತಂದ್ರೆ, ನಾವು ದೇಶದಲ್ಲಿ ಹಿಂದೆ ಎಂದು ಯಾವತ್ತೂ ಕಾಣದಿರಷ್ಟು ನಿರುದ್ಯೋಗ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಅದೇ ರೀತಿ ರೈತರ ಆದಾಯ ದುಪ್ಪಟ್ಟು ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದುಪ್ಪಟ್ಟಾಯ್ತಾ? ರೈತರ ಆದಾಯ ದುಪ್ಪಟ್ಟಾಗಿಲ್ಲ. ಆದ್ರೆ ಇವತ್ತು ಗೊಬ್ಬರದ ಬೆಲೆ ಮಾತ್ರ 3 ಪಟ್ಟಾಗಿದೆ. ಹಾಗಾಗಿ ಏನೇನು ಭರವಸೆಗಳನ್ನು ಕೊಟ್ಟಿದ್ರೋ ಅದನ್ನ ಯಾವುದು ಕೂಡ ಈಡೇರಿಸಿಕೊಂಡಿಲ್ಲ. ಇದೇ ಪಕ್ಷದ ಗೃಹ ಮಂತ್ರಿ ಅಮಿತ್ ಶಾ ಅವರು ಒಬ್ಬರು ಪತ್ರಕರ್ತರು ಅವ್ರನ್ನ ಕೇಳ್ತಾರೆ ಒಂದು ಸಂದರ್ಭದಲ್ಲಿ, ಇಷ್ಟೊಂದು ಚುನಾವಣೆಗಿಂತ ಮುಂಚೆ ಭರವಸೆಗಳನ್ನು ಕೊಟ್ಟಿದ್ದೀನಿ ಪ್ರಣಾಳಿಕೆಯಲ್ಲಿ, ಆದ್ರೆ ಅದು ಯಾವುದು ಈಡೇರಿಸಿಲ್ವಲ್ಲ, ಯಾಕೆ ಅಂತ. ಆಗ ಅಮಿತ್ ಶಾ ಅವರು ಬಹಳ ಉಡಾಫೆಯಿಂದ ಹೇಳ್ತಾರೆ, ಅದೆಲ್ಲ ಜುಮ್ಲಾ ಬಿಡ್ರಿ, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಜುಮ್ಲಾ ಅಂತಂದ್ರೆ ಅವ್ರ ಭಾಷೆಯಲ್ಲಿ
ಸುಳ್ಳು ಭರವಸೆ ಅಂತಂದ್ರೆ ಚುನಾವಣೆಗಿಂತ ಮುಂಚೆ ಕೊಡೋ ಭರವಸೆಗಳಿದೆಯಲ್ಲ ಅದು ಅವರಿಗೆ ಹುಡುಗಾಟ, ಅದು ಸುಮ್ಮನೆ ಓಟ್ಗೋಸ್ಕರ ಸುಳ್ಳು ಹೇಳುವಂಥದ್ದು. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ನಾವು 2013 ಮುಂಚೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ನಿಮಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ವಿ. ಅದರೊಳಗೆ ಅಧಿಕಾರಕ್ಕೆ ಬಂದ ಮೇಲೆ ನಾವು 158ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸ್ಕೊಡ್ತೀವಿ. ಅವಾಗಲೇ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕೃಷಿ ಯಂತ್ರಧಾರೆ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ಪಶುಭಾಗ್ಯ, ಶಿವಭಾಗ್ಯ, ಶಾದಿ ಭಾಗ್ಯ, ವಿದ್ಯಾರ್ಥಿ ಅನುಗ್ರಹ ಕಾರ್ಯಕ್ರಮ, ರೈತರ ಸಾಲ ಮನ್ನಾ ಮಾಡಿದ್ದು, ಹೀಗೆ ಬೇಕಾದಷ್ಟು ಭಾಗ್ಯಗಳ ಸರಮಾಲೆ ಕಾರ್ಯಕ್ರಮಗಳನ್ನೇ ಆಗ ಸಿದ್ದರಾಮಯ್ಯ ಕೊಟ್ಟರು. ಈಗ ಕಳೆದ ವರ್ಷ 2023 ಚುನಾವಣೆಗಿಂತ ಮುಂಚೆನೂ ಅಷ್ಟೇ ನಾವು ನಿಮಗೆ ಭರವಸೆ ಕೊಟ್ಟಿದ್ವಿ, ನಾವು ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿ, ದೊಡ್ಡ ದೊಡ್ಡ ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಯುವನಿಧಿ ಮತ್ತೆ ಅನ್ನಭಾಗ್ಯ ಕಾರ್ಯಕ್ರಮ. ನೀವು ನಮ್ಮನ್ನ ನಂಬಿ ನಮ್ಮ ಮೇಲೆ ಭರವಸೆ ಇಟ್ಟು ಕರ್ನಾಟಕದಲ್ಲಿ 135 ಸೀಟ್ಗಳನ್ನು ನಮಗೆ ಗೆಲ್ಸ್ಕೊಟ್ರಿ. ನಾವು ಅದಕ್ಕೆ ಸಿದ್ದರಾಮಯ್ಯವರು ಅದಕ್ಕೆ ಅಧಿಕಾರಕ್ಕೆ ಬಂದಂತಹ 9 ತಿಂಗಳಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಇವತ್ತು ನಾವು ಈಡೇರಿಸ್ಕೊಡ್ತೀವಿ. ಭಾರತದ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂದಂತ 9 ತಿಂಗಳವರೆಗೆ ಕೊಟ್ಟ ಅಷ್ಟು ಭರವಸೆಗಳನ್ನು ಈಡೇರಿಸಿಕೊಟ್ಟಂತ ಸರ್ಕಾರ ಯಾವುದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ.